ಇನ್ನು ಮುಂದಿನ ಎಲ್ಲ ವಿಡಿಯೋಗಳು ಪ್ರೊಫೆಷನಲ್ ಆಗಿರುತ್ತೆ ಅಂತ ಖುಷಿಯಿಂದ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತೇಳಿ ಈ ಬಾಕ್ಸನ್ನು ತಂದು ಇಟ್ಕೊಂಡು ನಿಮ್ಮ ಮುಂದೆನೇ ಓಪನ್ ಮಾಡಿ ತೋರಿಸಬೇಕು ಅಂತೇಳಿ ಬಂದಿರುವಂಥದ್ದು ಈ ವಿಡಿಯೋದಲ್ಲಿ. ಹಲೋ ವ್ಯೂವರ್ಸ್, ಕೆ ಸೈಕ್ಲೋ ಪಾಯಿಂಟ್ಸ್ನ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇದೊಂದು ಅನ್ಬಾಕ್ಸಿಂಗ್ ವಿಡಿಯೋ ಆಗಿರುತ್ತೆ. ಇದರೊಳಗಿರುವಂಥದ್ದು ಸರ್ಪ್ರೈಸ್ ಗೋಪ್ರೋ ಹೀರೋ 10 ಅಂತ ಹೇಳುವ ಒಂದು ಕ್ಯಾಮರಾ ಆಗಿರುತ್ತೆ, ಬ್ಲಾಗಿಂಗ್ ಕ್ಯಾಮರಾ. ಎಲ್ಲರಿಗೂ ಇದ್ರ ಬಗ್ಗೆ ತುಂಬಾ ಗೊತ್ತು. ಹಾಗೆ ಇದರ ಒಂದು ಅನ್ಬಾಕ್ಸಿಂಗ್ ವಿಡಿಯೋವನ್ನು ರಿಕ್ವೆಸ್ಟ್ ಮಾಡಿದ್ರಾಯಿತು. ಹಾಗೆ ನಾನು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾ ಇರುವಂಥದ್ದು. ಹಾಗೆ ಓಪನ್ ಮಾಡೋಣ. ಇದರೊಳಗಿರುವಂಥದ್ದು 120 GB ಇರುವಂತಹ ಗೋಪ್ರೋಗೆ ಯೂಸ್ ಮಾಡುವಂತಹ ಚಿಪ್, ಅದು ಮಾತ್ರ ಇದರೊಳಗೆ ಇರುವಂಥದ್ದು. ಹಾಗೆ ಇಲ್ಲಿ ಗೋಪ್ರೋ ಇದೆ. ಓಪನ್ ಮಾಡ್ತಾ ಇದ್ದೀನಿ. ರೀಚಾರ್ಜಬಲ್ ಬ್ಯಾಟ್ರಿ, ಎಕ್ಸ್ಟ್ರಾ ಬ್ಯಾಟ್ರಿ ಒಂದು ಪರ್ಚೇಸ್ ಮಾಡಿದ್ದೀನಿ, ಅದ್ರ ಜೊತೆಗೆ ಬಂದಿದೆ. ಇದರೊಳಗೆ ಗೋಪ್ರೋ ಇದೆ. ತುಂಬ ಖುಷಿ ಆಗ್ತಾ ಇದೆ ಇದನ್ನು ಓಪನ್ ಮಾಡಬೇಕಾದ್ರೆ. ವಾ, ಗೋಪ್ರೋ ಹೀರೋ 10. ನೋಡಿ, ಇದನ್ನು ಓಪನ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟಿಕ್ಕರ್ ಹಾಕಿದ್ದೀನಿ. ಯಾಕೆ ಅಂತಂದರೆ ನಾನು ಇದನ್ನು ಆಲ್ರೆಡಿ ಓಪನ್ ಮಾಡಿದ್ದೇ ಆಯಿತು. ಹಾಗೆ ಒಬ್ಬರು ರಿಕ್ವೆಸ್ಟ್ ಮಾಡಿ ಕೇಳಿದರು, ಗೋಪ್ರೋ ಅನ್ಬಾಕ್ಸಿಂಗ್ ವಿಡಿಯೋ ಇಲ್ವಾ ಅಂತೇಳಿ. ಹಾಗೆ ಮಾಡೋಣ ಅಂತೇಳಿ ಬಂದಿರುವಂಥದ್ದು. ಹಾಗೆ ಇದಕ್ಕೊಂದು ಸ್ಟಿಕ್ಕರ್ ಹಾಕಿದ್ದೀನಿ, ಕ್ಷಮಿಸಿಬಿಡಿ. ಮತ್ತೆ ಎಲ್ಲ ಹಾಗೆ ಒರಿಜಿನಾಲಿಟಿಯಲ್ಲಿದೆ. ನೋಡಿ, ಕಾಣಿಸ್ತಾ ಇದೆಯಲ್ಲ, ಗೋಪ್ರೋ ಹೀರೋ 10. ಇದು ಹೆಲ್ಮೆಟ್ ಮೌಂಟ್. ಇದು ಹಾಗೆ ಇದಕ್ಕೆ ಕನೆಕ್ಟ್ ಮಾಡುವಂಥ ಹೆಲ್ಮೆಟ್ ಮೌಂಟ್ ಇದು. ಇದರಲ್ಲಿ ಫ್ರೀ ಬಂದಿರುವಂಥದ್ದು. ಹಾಗೆ ಇಲ್ಲೊಂದು ಯೂಸರ್ ಮ್ಯಾನ್ಯಲ್ ಇದೆ. ಇಲ್ಲೊಂದು ಸ್ಟಿಕ್ಕರ್ಗಳಿವೆ. ಎಲ್ಲಿಯಾದರೂ ನಮಗೆ ಲ್ಯಾಪ್ಟಾಪ್ ಹಾಗೆ ಮೊಬೈಲ್ಗಳಿಗೆ ಇದನ್ನು ಕನೆಕ್ಟ್ ಮಾಡ್ಬೋದು. ಚಾರ್ಜಿಂಗ್ ಕೇಬಲ್ ಇದೆ ಒಂದು. ಹಾಗೆ ಇಲ್ಲಿ ಕ್ಯಾಮರಾ ಇರುವಂಥದ್ದು. ಇದು ಗೋಪ್ರೋ ಕ್ಯಾಮರಾ. ಇದರೊಳಗೆ ಒಂದು ಬ್ಯಾಟ್ರಿ ಇದೆ. ಇದು ನಾನು ಆಲ್ರೆಡಿ ಯೂಸ್ ಮಾಡಿದ್ದೇನೆ ಅಂತ ಹೇಳಿದ್ದೇನಲ್ಲ, ಅದು ಇದರ ಒಳಗಡೆ ಹಾಕಿದ್ದೆ ಆಯಿತು. ಇನ್ನು ಇದಕ್ಕೆ ಚಿಪ್ ಹಾಕಬೇಕು. ಚಿಪ್ ನಾವು ಪರ್ಚೇಸ್ ಮಾಡಿದ್ದೇವೆ. ಇದು ಗೋಪ್ರೋ ಹೀರೋ 10 ಕ್ಯಾಮ್ರಾ. ಇದಕ್ಕೆ ನಾವು ಫಸ್ಟಿಗೆ ನೋಡಿ, ಇಲ್ಲಿ 128 GB ಇರುವಂಥ ಚಿಪ್ ಇನ್ಸರ್ಟ್ ಮಾಡೋಣ. ಮೊದಲಾಗಿ ಇನ್ಸರ್ಟ್ ಮಾಡೋದ್ರಿಂದ ಯಾವ ಕಡೆಗೆ ಇನ್ಸರ್ಟ್ ಮಾಡಬೇಕು ಅಂತೇಳಿ ನೋಡ್ತಾ ಇದ್ದೀನಿ. ನೋಡಿ, ಈ ಥರ. ಇನ್ನು ಬ್ಯಾಟ್ರಿ ಹಾಕಬೇಕು. ಬ್ಯಾಟ್ರಿ ಈ ಥರ ಹಾಕುವಂಥದ್ದು. ಇಲ್ಲಿ ಒಂದು ಮೌಂಟಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ನಮಗೆ ಸೈಕಲಲ್ಲಿ, ಬೈಕಲ್ಲಿ, ಹೆಲ್ಮೆಟಲ್ಲಿ ಎಲ್ಲಿ ಬೇಕೋ ಅಲ್ಲಿ ಇದನ್ನು ಮೌಂಟ್ ಮಾಡ್ಬೋದು.
ಸ್ವಿಚ್ ಆನ್ ಮಾಡೋದು ಇಲ್ಲಿ. ನೋಡಿ ಇದರಲ್ಲಿ ಸೆಟ್ಟಿಂಗ್ಸ್ ಇದೆ. ಇದರಲ್ಲಿ ತುಂಬ ಸೆಟ್ಟಿಂಗ್ಸ್ ಇದೆ. ಸ್ಟ್ಯಾಂಡರ್ಡ್ ವ್ಯೂ ಇದೆ. ಹಾಗೆ ಇದರಲ್ಲಿರುವಂಥ ಸೆಟ್ಟಿಂಗ್ಸ್ ಹೋಗಿ ನೋಡಿದರೆ ಸುಮಾರು ಒಂದು ಡೇ ನೋಡ್ಬೋದು, ಅಷ್ಟು ಸೆಟ್ಟಿಂಗ್ಸ್ಗಳಿವೆ ಇದರಲ್ಲಿ. ಹಾಗೆ ಅದ್ರ ಬಗ್ಗೆ ನಾನೇನು ಇವಾಗ ವಿಡಿಯೋ ಮಾಡ್ತಾ ಇಲ್ಲ, ನನಗೆ ಇದನ್ನು ಜಸ್ಟ್ ಕಲ್ಕೊಬೇಕು. ಹಾಗೆ ಎರಡು ಡಿಸ್ಪ್ಲೇ ಇದೆ. ಫ್ರಂಟಲ್ಲಿ ಡಿಸ್ಪ್ಲೇ ಇದೆ, ಕ್ಯಾಮರಾ, ಹಾಗೆ ಮೈಕ್ರೋಫೋನ್ ಇದೆ ಇದರಲ್ಲಿ, ಇನ್ಬಿಲ್ಟ್ ಮೈಕ್ರೋಫೋನ್. ಹಾಗೆ ತುಂಬ ಸೂಪರ್ ಆಗಿರುವಂಥ ವ್ಯೂ ಕೊಡುತ್ತೆ ಇದು. ಇನ್ನು ಮುಂದೆ ಈ ಕ್ಯಾಮರಾದಲ್ಲಿ ನಮ್ಮ ಚಾನಲಲ್ಲಿ ಇರುವಂಥ ಪ್ರತಿಯೊಂದು ವಿಡಿಯೋ ಈ ಕ್ಯಾಮರಾದಲ್ಲಿ ಶೂಟ್ ಮಾಡಿರ್ತೇನೆ ನಾನು. ಈ ಸ್ಟಿಕ್ಕರ್ಗಳನ್ನೆಲ್ಲ ರಿಮೂವ್ ಮಾಡಬೇಕು. ಹಾಗೆ ಇದಕ್ಕೊಂದು ಕವರ್ ಬೇಕು, ಅದೆಲ್ಲ ಆನ್ಲೈನಿಂದ ಆರ್ಡರ್ ಮಾಡಿದ್ದೀನಿ. ಅದು ಆದಷ್ಟು ಬೇಗ ಬರುತ್ತೆ. ಆದಷ್ಟು ಬೇಗ ಇದರಿಂದ ಶೂಟ್ ಮಾಡುವಂಥ ಒಂದು ದಿನ ಬರಲಿ ಅಂತೇಳಿ ತುಂಬ ಆಶೆಯಿಂದ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಇದರ ಜೊತೆ ಇನ್ನೊಂದು ಮುಖ್ಯವಾದ ವಿಷಯ ನಿಮಗೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ GoPro ಪರ್ಚೇಸ್ ಮಾಡಿದ ತಕ್ಷಣ ನಮಗೆ ಅದನ್ನು ತಗೊಂಡೋಗಿ ವಿಡಿಯೋ ಶೂಟ್ ಮಾಡಿ ತುಂಬ ಒಳ್ಳೆ ವಿಡಿಯೋ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ಬೋದು ಅಂತೇಳಿ ಅನ್ಕೋಬೇಡಿ. ಹಾಗೆ ಇದಕ್ಕೆ ತುಂಬ ಎಕ್ಸಸರೀಸ್ ಮುಖ್ಯ. ಹಾಗೆ ಚೆಸ್ಟ್ ಮೌಂಟು, ಹೆಡ್ ಮೌಂಟ್, ಹಾಗೆ ಸೆಲ್ಫಿ ಸ್ಟಿಕ್ ತುಂಬ, ಹಾಗೆ ಇದು ಚಿಪ್ 128 GB ಚಿಪ್ ಇದೆಯಲ್ಲ, ಇದರಲ್ಲಿ ಬೇರೆ ಬೇರೆ ಇದಕ್ಕೆ ಮಾಮೂಲು ನಾವು ಮೊಬೈಲ್ಗೆ ಹಾಕುವಂಥ ಚಿಪ್ ಹಾಕಿದರೆ ಸಾಲದು, 100 Mbps ಸ್ಪೀಡಾಗಿ ರೀಡ್ ಆಗುವಂಥ ಚಿಪ್ ಯೂಸ್ ಮಾಡಬೇಕು. ಅದಕ್ಕೋಸ್ಕರ ಸಪ್ರೇಟ್ ಚಿಪ್ಪನ್ನು ಪರ್ಚೇಸ್ ಮಾಡಬೇಕಾಗುತ್ತೆ ನೀವು. ಹಾಗೆ ಜೊತೆಗೊಂದು ಎಕ್ಸ್ಟ್ರಾ ಬ್ಯಾಟ್ರಿಯನ್ನು ಪರ್ಚೇಸ್ ಮಾಡಿದರೆ ಉತ್ತಮ ಅಂತೇಳಿ ಹೇಳ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಬೇಗ ಚಾರ್ಜ್ ಮುಗಿಯುತ್ತೆ, ಹಾಗೆ ತುಂಬ ಹೀಟ್ ಆಗುತ್ತೆ ಕೂಡ. ಆನ್ಲೈನಿಂದ ಕೆಲವೊಂದು ಎಕ್ಸಸರೀಸನ್ನು ಆರ್ಡರ್ ಮಾಡಿದ್ದೀನಿ. ಆ ಆರ್ಡರ್ ಮಾಡಿದ ಎಕ್ಸಸರೀಸ್ ಬಂದ ತಕ್ಷಣ ಇನ್ನು ಮುಂದಿನ ವಿಡಿಯೋ ಶೂಟ್ಗಳಲ್ಲಿ GoProವನ್ನು ಯೂಸ್ ಮಾಡೋಣ ಅಂತೇಳಿ ಇದ್ದೀನಿ. ಇದೊಂದು ಬೆಸ್ಟ್ ಆ್ಯಕ್ಷನ್ ಕ್ಯಾಮರಾ ಆಗಿರುತ್ತೆ. ನಮಗೆ ಸೈಕಲ್ ರೈಡ್ ಹೋಗುವ ಸಂದರ್ಭದಲ್ಲಿ ಆ್ಯಕ್ಷನ್ ಕ್ಯಾಮರಾನೇ ತುಂಬ ಮುಖ್ಯ. ನಮಗೆ ಮೊಬೈಲ್ ಹೀಗೆ ಹೋಲ್ಡ್ ಮಾಡಿಕೊಂಡು ರೈಡ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ಹಾಗೆ ಮೊಬೈಲಲ್ಲಿ ಎಷ್ಟಾದರೂ ಅದಕ್ಕೊಂದು ಪರಿಮಿತಿ ಇರುತ್ತೆ. ಅದರಲ್ಲಿ ಮೊಬೈಲಲ್ಲಿ ಶೂಟ್ ಮಾಡುವಂಥ ವಿಡಿಯೋ ಒಂದು ಪರಿಮಿತಿ ಇರುತ್ತೆ. ಇದು ಆ ಥರ ಅಲ್ಲ, ನಮಗೆ ತುಂಬ ಕ್ಲಾರಿಟಿನೂ ಯೂಸ್ ಮಾಡ್ಬೋದು. ಹಾಗೆ ತುಂಬ ಚೆನ್ನಾಗಿರುವಂಥ ವ್ಯೂಸನ್ನು ನಿಮ್ಮ ಕಡೆ ತಲುಪಿಸುವಂಥ ಉದ್ದೇಶದಿಂದ ನಾನು ಇದನ್ನು ಪರ್ಚೇಸ್ ಮಾಡಿರುವಂಥದ್ದು ಅಂತ ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. GoPro Hero 10 ಎಲ್ಲರೂ ನೋಡಿದ್ದೀರಿ ಅಂತೇಳಿ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೀನಿ. ಹಾಗೆ ಇನ್ನೊಂದು ಹೊಸ ಇನ್ಫಾರ್ಮೇಷನ್ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿ ಆಗೋ ತನಕ ಟೇಕ್ ಕೇರ್, ಬಾಯ್, see you soon.